ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸೊ ಇವತ್ತು ಮಹಿಳಾ ದಿನಾಚರಣೆ ಅಂತ ಮಾತ್ರ ನೀವು ಮಹಿಳೆಯರಿಗೆ ವಿಶ್ ಮಾಡ್ತೀರಾ? ಸೊ ಪ್ರತಿದಿನ ಹಾಗಾದರೆ ವಿಶ್ ಮಾಡೋದಿಲ್ವಾ? ಖಂಡಿತ ಹೌದು, ಪ್ರತಿದಿನ ಯಾರು ಮಹಿಳೆಯರಿಗೆ ವಿಶ್ ಮಾಡೋದಿಲ್ಲ. ಮಹಿಳಾ ದಿನಾಚರಣೆ ದಿವಸ ಮಾತ್ರ ವಿಶ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಎಲ್ಲ ಮಹಿಳೆಯರು ಏನಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಈವನ್ ಮನೆಯಲ್ಲಿ ಅಲ್ಲದೆ ಹೊರಗಡೆ ಹೋಗಿ ಕೂಡ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಎಷ್ಟು ಪೇಷನ್ಸ್ ಇರುತ್ತೆ ಅಂದರೆ ಮನೆಯೂ ನೋಡ್ತಾರೆ, ಆಫೀಸ್ ಕೆಲಸನೂ ನೋಡ್ತಾರೆ, ಪ್ರತಿಯೊಂದು ಮ್ಯಾನೇಜ್ ಮಾಡ್ತಾರೆ. ಅವರಿಗೆ ಪ್ರತಿದಿನ ನೀವು ಏನು ವಿಶ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪ್ರತಿದಿನ ನೀವು ಅವರಿಗೆ ಹೇಗೆ ನೀವು ರೆಸ್ಪೆಕ್ಟ್ ಕೊಡ್ತೀರೋ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೀವು ಮನೆಯಲ್ಲಿ ಅವ್ರಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿರೋ ಬಿಡ್ತಿರೋ, ಬಟ್ ಅವ್ರ ಜೊತೆಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿ ಮಾತಾಡಿದ್ರೆ ನೀವು ಕೆಲಸನೇ ಮಾಡೋದು ಬೇಡ, ಅವರೇ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಸೊ ಆ ರೀತಿ ನಮ್ಮ ಮಹಿಳೆಯರು. ಸೊ ಆ ಮಹಿಳೆಯರಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ನಿಜ ಹೇಳಬೇಕಂದ್ರೆ ಅವರು ದಿನಚರಿ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. 6 ಗಂಟೆ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ವುಮೆನ್ ಅಂತ ತಗೊಂಡ್ರೆ 6 ಗಂಟೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮಕ್ಳಿಗೆ ರೆಡಿ ಮಾಡಬೇಕು, ಮಕ್ಳು ಬಾಕ್ಸ್ ಪ್ಯಾಕ್ ಮಾಡಬೇಕು, ಯಜಮಾನ್ರಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು, ಅವರೆಲ್ಲ ಆಫೀಸು ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಅವರು ರೆಡಿ ಆಗಬೇಕು, ಅವರು ರೆಡಿಯಾಗಿ ಅವರು ಆಫೀಸ್ಗೆ ಆನ್ ಟೈಮ್ ಹೋಗಬೇಕು. ಸೊ ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಆ ಮಹಿಳೆ ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎರಡು ಕಡೆ ಮಾಡ್ತಾರೆ, ಆಫೀಸಲ್ಲೂ ಮಾಡ್ತಾರೆ, ಮನೇಲೂ ಮಾಡ್ತಾರೆ, ಎರಡು ಕಡೆ ಮಾಡ್ತಾರೆ. ಸೊ ಮತ್ತು ಇನ್ನೊಂದೇನೆಂದರೆ ಇನ್ನು ಆಫೀಸಿಂದ ಮನೆಗೆ ಬಂದ ಮೇಲೂ ಕೂಡ ಮತ್ತೆ ಮಕ್ಕಳಿಗೆ ಓದಿಸ್ಬೇಕು, ಮತ್ತೆ ಅಡುಗೆ ಮಾಡಬೇಕು, ಮತ್ತೆ ನೆಕ್ಸ್ಟ್ ಡೇ ಕೆಲಸ ನೋಡ್ಕೋಬೇಕು. ಎಷ್ಟು ಪೇಷನ್ಸ್ ಇದೆ ಯೋಚನೆ ಮಾಡಿ. ಆ ಪೇಷನ್ಸು ನನ್ನ ಪ್ರಕಾರ ಪುರುಷರಲ್ಲಿ ತುಂಬ ಅಂದರೆ ತುಂಬ ಕಡಿಮೆ. ಯಾಕಂದರೆ ಅವರು ಮನೆಯಲ್ಲಿ ಕೆಲಸ ಮಾಡಿದ್ರೆ ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆಫೀಸಲ್ಲಿ ಕೆಲಸ ಮಾಡಿ ಬಂದರೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಜನ ಮನೆಯಲ್ಲಿ ಹೆಲ್ಪ್ ಮಾಡೋದು. ಸೊ ಮಾಡಲ್ಲ ಅಂತ ಹೇಳಲ್ಲ, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಸೊ ಆ ಥರ ಕೂಡ ಇದೆ. ಸೊ ನನ್ನ ಪ್ರಕಾರ ಏನಂದರೆ ನೀವು ಮನೆಯಲ್ಲಿ ಕೆಲಸ ಮಾಡ್ತಿರೋ ಬಿಡ್ತಿರೋ, ನಿಮ್ಮ ಮನೆಯವರ ಜೊತೆಯಲ್ಲಿ ನಗ್ನಾಗ್ತಾ ಒಂದು 2 ನಿಮಿಷ ನೀವು ಮಾತಾಡಿದ್ರೆ, ನೀವು ವುಮೆನ್ಸ್ ಡೇ ದಿನ ವಿಶ್ ಮಾಡ್ತಿರಲ್ಲ ಅಷ್ಟೇ ಖುಷಿ ಅವ್ರಿಗೆ ಪ್ರತಿನಿತ್ಯ ಕೂಡ ಆಗುತ್ತೆ. ಸೊ ಇಷ್ಟೇ ಹೇಳೋದು, ನಾವು ಜೊತೆಯಲ್ಲಿ ನಿಂತು ಕೆಲಸ ಮಾಡಿದ್ರೆ, ಜೊತೆಯಲ್ಲಿ ಸಂಸಾರ ಅನ್ನೋ ಸೇತುವೆನ ಜೊತೆಯಲ್ಲಿ ನಡ್ಕೊಂಡು ಹೋದ್ರೇ ಅದೊಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಮಹಿಳೆ ಕೂಡ ಖುಷಿಯಾಗಿರ್ತಾರೆ. ನಾನು ಆ್ಯಕ್ಚುಲಿ ಹೈಸ್ಕೂಲಲ್ಲಿ ಒಂದು ಓದಿದ್ದೀನಿ, ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾಹ ಅಂತ. ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾಹ, ಇದು ನಾನು ಆ್ಯಕ್ಚುಲಿ ಹೈಸ್ಕೂಲಲ್ಲಿ ಓದಿದ್ದು. ಇವತ್ತು ಹಾಗೆ ಸುಮ್ಮನೆ ನೆನಪಾಯಿತು. ಸೊ ಎಲ್ಲಿ ನಾರಿಯು ಪೂಜಿಸ್ತಾಳೋ ಅಲ್ಲಿ ದೇವರು ನೆಲೆಸಿರ್ತಾನೆ ಅನ್ನೋದು ಇದು ಮಾತಿನ ಅರ್ಥ. ಸೊ ನಾನು ಕೂಡ ಅದನ್ನೇ ನಂಬಿದ್ದೀನಿ. ಯಾಕಂದರೆ ಎಷ್ಟೋ ಕಡೆ ನಾನು ಕೂಡ ನೋಡಿದ್ದೀನಿ, ಎಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರುತ್ತೋ, ಎಲ್ಲಿ ಹೆಣ್ಮಕ್ಳು ಖುಷಿಯಾಗಿ ನಗ್ನಗ್ತಾ ಮನೇಲಿ ಇರ್ತಾರೋ ಆ ಮನೆ ನಂದ ಗೋಕುಲವಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ ಮನೆ ಎಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಒಂದು ಹೆಣ್ಣು ಮದುವೆ ಆಗಿ ಒಂದು ಮನೆಗೆ ಅಂತ ಬಂದ ಮೇಲೆ ಶೀ ಈಸ್ ಲೈಕ್ ಏನಂದರೆ ಒಂದು ಕಲ್ಲಿದ್ದಾಗೆ, ಒಂದು ಶೇಪ್ ಇಲ್ಲದಂಥ ಕಲ್ಲಿದ್ದಾಗೆ. ಅದು ಆ ಕಲ್ಲನ್ನ ನಾವು ಯಾವ ರೀತಿಯಲ್ಲಿ ಶೇಪ್ ತಂದ್ಕೋಬೇಕು ಅದು ಆ ಮನೆಯ ಒಡೆಯನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಕಲ್ಲಿಗೆ ಶೇಪ್ ಹೇಗೆ ಸಿಗುತ್ತೆ ಅಂದರೆ, ಆ ಕಲ್ಲಿಗೆ ಅವರು ಹಸ್ಬೆಂಡ್ ಅನ್ನೋರು ಹೇಗೆ ಇರ್ತಾರೆ ಅವ್ರ ಮೇಲೆ ಆ ಕಲ್ಲು ಶೇಪ್ ಬರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ನೀವು ಯಾವತ್ತೋ ಒಂದು ದಿನ ಮಹಿಳೆಗೆ ಮಹಿಳಾ ದಿನಾಚರಣೆ ಅಂತ ವಿಶ್ ಮಾಡೋ ಬದಲು ಪ್ರತಿ ದಿವಸ ಅವ್ರ ಹತ್ರ ನಗ್ನಗ್ತಾ ಮಾತಾಡಿಕೊಂಡು ಪ್ರತಿಯೊಂದು ಒಂದು ಹೆಜ್ಜೆಗೆ ಇನ್ನೊಂದು ಅವ್ರ ಜೊತೆಯಲ್ಲಿ ಸಾಥ್ ಕೊಟ್ಟರೆ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಎಲ್ಲ ಹಸ್ಬೆಂಡಿದ್ರು ಅವ್ರ ಹೆಂಡತಿ ಜೊತೆಯಲ್ಲಿ ನಗ್ನಗ್ತಾ ಖುಷಿಯಾಗಿ ಪ್ರತಿದಿನ ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಟೈಮ್ ಕಳೆದ್ರೆ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ, ಸೊ ಆ ಮಹಿಳೆ ಖುಷಿಯಾಗಿರ್ತಾರೆ, ಆ ಮನೆ ಕೂಡ ಖುಷಿಯಾಗಿರುತ್ತೆ. ಅಂದರೆ ನಂದ ಗೋಕುಲ ಥರ ಇರುತ್ತೆ. ಸೊ ಅಲ್ಲಿಗೆ ಪ್ರಾಬ್ಲಮ್ಸ್ಗಳು ತುಂಬ, ಹೆಣ್ಮಗಳು ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಗಂಡ ಒಬ್ಬರು ಜೊತೆಯಲ್ಲಿದ್ದರೆ ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡೋ ಕೆಪಾಸಿಟಿ ಆ ಹೆಣ್ಣಿಗಿದ್ದೇ ಇರುತ್ತೆ. ಆ ಹೆಣ್ಣು ಮಾಡ್ತಾರೆ, ಅದು ನಂಬಿಕೆ ನನಗಿದೆ. ಸೊ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಒಂದು ಮಾತಂತ ಹೇಳಬೇಕಿತ್ತು. ಸೊ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಇನ್ನೊಂದೇನಂದರೆ, ನಮ್ಮ ಮಹಿಳೆಯರು ಹೇಗಿರಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನಾವು ಯಾವತ್ತೂ ಆಗಲಿ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರಬೇಕು. ಯಾವಾಗಲೂ ಒಂದೊಂದು ರೂಪಾಯಿಗೂ ಹಸ್ಬೆಂಡ್ ಹತ್ರ ಕೈ ಚಾಚೋಕ್ಕೆ ಹೋಗಬಾರ್ದು. ಏಕೆಂದರೆ ಸಮಯ ಸಂದರ್ಭ ಅಂತ ಬಂದಾಗ ಅದು ಏನೋ ಆಗುತ್ತೆ, ನಮಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ಒಂದೊಂದು ರೂಪಾಯಿ ನಾವು ಹಸ್ಬೆಂಡ್ ಹತ್ರ ಕೇಳಿದಾಗ ಅವರು ಕೊಟ್ಟಿಲ್ಲ ಅಂದಾಗ ಆ ಮೂಮೆಂಟಲ್ಲಿ ನಮಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು.
ಹೇಗೆ ಸೇವಿಂಗ್ಸ್ ಮಾಡಬೇಕು ಅಂದರೆ ಅವ್ರು ಕೊಟ್ಟಿರೋ ಅಮೌಂಟಲ್ಲೇ ₹1 ಅಥವಾ ₹2 ಎತ್ತಿಡಬೇಕು. ಸೊ ಆವಾಗ ಏನಾಗುತ್ತೆ, ನಮಗೆ ಸಮಯ ಸಂದರ್ಭ ಬಂದಾಗ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ, ಫ್ಯಾಮಿಲಿಗಾದ್ರೂ ಹೆಲ್ಪ್ ಆಗುತ್ತೆ, ಮಕ್ಳಿಗಾದ್ರೂ ಹೆಲ್ಪ್ ಆಗುತ್ತೆ. ಮಕ್ಕಳು ಏನಾದರೂ ಒಂದು ಚಾಕ್ಲೇಟ್ ಕೊಡಿಸಿ ಅಂತ ಕೇಳಿದಾಗ ಅವರಿಗೆ ಕೊಡಿಸೋ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ. ಸೊ ಅದರಿಂದ ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಯಾವಾಗಲೂ ಸೇವಿಂಗ್ಸ್ ಮಾಡಬೇಕು ಮತ್ತು ಇಂಡಿಪೆಂಡೆಂಟ್ ಆಗಿರಬೇಕು. ನೆಕ್ಸ್ಟ್ ಅವರು ಆರೋಗ್ಯ ವಿಚಾರ ಬಂದಾಗ ಅವ್ರ ಆರೋಗ್ಯನ ಅವರೇ ನೋಡ್ಕೋಬೇಕಾಗುತ್ತೆ. ಏಕೆಂದರೆ ಹೆಣ್ಮಕ್ಳಿಗೆ ಇವಾಗ ಮಕ್ಕಳು ಹುಷಾರಿಲ್ಲ ಅಂದರೆ ನಾವು ನೋಡ್ಕೊಳ್ತೀವಿ, ಯಜಮಾನ್ರು ಹುಷಾರಿಲ್ಲ ಅಂದರೆ ನಾವು ನೋಡ್ಕೊಳ್ತೀವಿ. ಬಟ್ ನಮಗೆ ಹುಷಾರಿಲ್ಲ ಅಂದಾಗ ನೋಡ್ಕೊಳ್ಳೋದು ತುಂಬ ಕಡಿಮೆ. ಯಾಕೆಂದರೆ ಮಕ್ಕಳು ಸ್ಕೂಲ್ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ, ಯಜಮಾನ್ರು ಆಫೀಸ್ ಲೈಫಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಸೊ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ತುಂಬ ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಹೇಗೆ ಹೆಲ್ತಿಯಾಗಿರಬೇಕು ಅಂದರೆ, ಒಂದು ಏಜ್ 30 ಇಯರ್ಸ್ ಅಂತ ಹೆಣ್ಮಕ್ಳಿಗೆ ಏಜ್ ಕ್ರಾಸ್ ಆದಮೇಲೆ ಅವರು ಎಕ್ಸಸೈಸ್ ಮಾಡ್ಕೋಬೇಕು, ವಾಕಿಂಗ್ ಹೋಗಬೇಕು. ಮತ್ತು ಅದು ನನಗೆ ಹೇಳ್ತೀನಿ, ವಾಕಿಂಗ್ ಹೋಗಲಿಕ್ಕೆ ಟೈಮ್ ಸಿಗಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ನನಗೂ ಕೂಡ ಆಗಲ್ಲ, ನನಗೂ ಕೂಡ ಕಷ್ಟ ಆಗ್ತಿದೆ, ನನಗೂ ಕೂಡ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ಏನೋ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇಲ್ಲ ಒಂದು 15 ಮಿನಿಟ್ಸ್ ಆದರೂ ನಾವು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಇಲ್ಲ ಮಾಡೋಕ್ಕೆ ಆಗಿಲ್ವಾ, ಹೆಲ್ತಿಯಾಗಿ ಸ್ವಲ್ಪ ವಾಕ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಿ, ಮತ್ತು ಹೆಲ್ತಿ ಫುಡ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಡಯಟ್ ಇಟ್ಕೊಳ್ಳಿ. ತುಂಬ ಅನ್ನ ತಿನ್ನೋಕೆ ಹೋಗಬೇಡಿ, ಹಾಗಂತ ಚಪಾತಿನೂ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಸೊ ಲಿಮಿಟಾಗಿ ನೋಡಿಕೊಂಡು ನಿಮ್ಮ ಒಂದು ಡಯಟ್ ಕಂಟ್ರೋಲ್ ಇರಲಿ ಫುಡ್ಡಲ್ಲಿ. ಆದಷ್ಟು ಹಣ್ಣುಗಳನ್ನು ಉಪಯೋಗಿಸಿ, ಡ್ರೈ ಫ್ರೂಟ್ಸ್ನ ನೋಡಿಕೊಂಡು ತಿನ್ನಿ. ಕೆಲವೊಂದು ಫುಡ್ ಕಂಟ್ರೋಲ್ ಕೂಡ ನಿಮ್ಮಲ್ಲಿ ಇರಬೇಕು. ಆಮೇಲೆ ನೀವು ಮಾಡುವಂಥ ಅಡುಗೆಲಾದರೂ ಅಷ್ಟೇ ಸ್ವಲ್ಪ ಎಣ್ಣೆ ಐಟಮ್ಸ್ನ ಕಡಿಮೆ ಮಾಡಿ, ಇದು ಆಯಿಲಿ ಫುಡ್ಸ್ ಲೈಕ್ ಬಜ್ಜಿ ಬೋಂಡ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಬರಬೇಕು. ಆಮೇಲೆ ಮ್ಯಾಗಿ ಮತ್ತು ಇದು ಏನದು ಹೊರಗಿನ ಫುಡ್ ಇರುತ್ತಲ್ಲ, ಪಿಜ್ಜಾ, ಡಾಮಿನೋಸ್ಗೆ ಹೋಗೋದು, ಬರ್ಗರ್ ತಿನ್ನೋದು, ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಅಂದರೆ ಒಂದು ಮಂತ್ಲಿ ಒನ್ಸ್ ಈಸ್ ಓಕೆ, ನನ್ನ ಪ್ರಕಾರ ಮಂತ್ಲಿ ಒನ್ಸ್ ಈಸ್ ಓಕೆ. ಬಟ್ ಹಾಗಂತ ವೀಕ್ಲಿ ಒನ್ಸ್ ಅಂತ ಹೋದರೆ ಅದು ನಮ್ಮ ಹೆಲ್ತ್ ಹಾಳಾಗುತ್ತೆ, ಮತ್ತು ನಾವು ಕೂಡ ಏನು ವೆಯ್ಟ್ ಪುಟ್ಟಪ್ ಆಗುತ್ತೆ. ಸೊ ಈ ಥರ ಎಲ್ಲ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಹೆಣ್ಮಕ್ಳಿಗೆ ಆ್ಯಕ್ಚುಲಿ 30 ಇಯರ್ಸ್ ಕ್ರಾಸ್ ಆಗಿದ ತಕ್ಷಣ ಒಂದು ವುಮೆನ್ಸ್ ಹಾರ್ಲಿಕ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ಬೆಳಿಗ್ಗೆ ಆಗಲಿ ರಾತ್ರಿ 2 ಟೈಮ್ ಕುಡಿದ್ರೆ ಒಳ್ಳೆಯದು, ಇಲ್ಲ ರಾತ್ರಿ ಹೊತ್ತು ತೊಗೊಂಡ್ರೂ ಪರವಾಗಿಲ್ಲ. ಸೊ ವುಮೆನ್ಸ್ ಹಾರ್ಲಿಕ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಕಾಫಿ ಟೀ ಆದಷ್ಟು ಅವಾಯ್ಡ್ ಮಾಡಿ. ದಿನಕ್ಕೆ ಒಂದು ಸರಿ ಕಾಫಿ ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಕಾಫಿ ತೊಗೊಳ್ಳೋದು ಒಳ್ಳೆಯದಲ್ಲ. ಸೊ ಈ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ನೀವೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಹೆಲ್ತ್ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಕೂಡ ಹೆಲ್ತಿಯಾಗಿರ್ತೀರ, ಮನೆಯಲ್ಲಿ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.